ಈ ವಿಡಿಯೋ ಇವತ್ತು ಕರ್ನಾಟಕ ರಾಜ್ಯದ ಕನ್ನಡ ಮತ್ತು ಸಂಸ್ಕೃತಿಯ ಇಲಾಖೆಯ ಮಂತ್ರಿಯಾದಂಥ ಶಿವರಾಜ ತಂಗಡಗಿ ನೋಡಬೇಕು. ಅದರ ಜೊತೆಗೆ ಕರ್ನಾಟಕ ರಾಜ್ಯದ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಯಾವುದೇ ಪರಿಸ್ಥಿತಿಯಲ್ಲಿ ಇವತ್ತು ಸಂಜೆ ಒಳಗೆ ಈ ವಿಡಿಯೋ ನೋಡಲೇಬೇಕು. ಆ ವಿಡಿಯೋದಲ್ಲಿ ಏನೈತಿ ಅಂಥ ಶಕ್ತಿ ಏನೈತಿ ಆ ವಿಡಿಯೋ ಇವತ್ತು ರಾಜ್ಯದ 34 ಮಂತ್ರಿಗಳು ಇವತ್ತು ನೋಡಬೇಕು. ಈ ವಿಡಿಯೋ ನೋಡಿದ ತಕ್ಷಣ ಪೆನ್ ತಗೋತೀರಿ, ಶಿಫಾರಸು ಮಾಡ್ತೀರಿ, ನವೆಂಬರ್ 1ಕ್ಕೆ ಪ್ರಶಸ್ತಿ ಅನೌನ್ಸ್ ಮಾಡ್ತೀರಿ. ಹಂಗಾದ್ರೆ ಆ ವ್ಯಕ್ತಿ ಯಾರು? ಆ ವ್ಯಕ್ತಿಯ ಹಿನ್ನೆಲೆ ಏನು? ಆ ವ್ಯಕ್ತಿ ದೇಶಕ್ಕಾಗಿ ಕೊಟ್ಟಂಥ ಕೊಡುಗೆ ಏನು? ಅದನ್ನು ಅರ್ಥ ಮಾಡ್ಕೋಬೇಕು. ಇವತ್ತು ಕೇವಲ ವಸೀಲಿಬಾಜಿ, ಕೇವಲ ಇನ್ಫ್ಲೂಯೆನ್ಸು, ಕೇವಲ ಒತ್ತಡ ಪ್ರಭಾವದಿಂದ ಇವತ್ತು ರಾಜ್ಯ ಪ್ರಶಸ್ತಿ, ಕೇಂದ್ರ ಪದ್ಮಭೂಷಣ, ಪದ್ಮಶ್ರೀ ಪ್ರಶಸ್ತಿಗಳು ಸಹಿತ ಇವತ್ತು ಶಿಫಾರಸು ಮತ್ತು ಇನ್ಫ್ಲೂಯೆನ್ಸ್ ಮುಖಾಂತರ ನಡೆದಾವಂದ್ರೆ ಈ ವ್ಯಕ್ತಿಗೆ ಈಗಾಗಲೇ ಪದ್ಮಭೂಷಣ, ಪದ್ಮಶ್ರೀ ಸಿಗಬೇಕಾಗಿತ್ತು. ಆದರೆ ಕರ್ನಾಟಕ ರಾಜ್ಯ ಸರ್ಕಾರ ಬರುವ ನವೆಂಬರ್ 1ರಂದು ರಾಜ್ಯೋತ್ಸವ ಪ್ರಶಸ್ತಿ ಯಾವುದೇ ಪರಿಸ್ಥಿತಿಯಲ್ಲಿ ನೀಡಲೇಬೇಕು. ಶಿವರಾಜ ತಂಗಡಗಿ ಅವರೇ, ನೀವು ಯಾವ ಆಧಾರದ ಮೇಲೆ ಯಾವ ವ್ಯಕ್ತಿಗಳು ಯಾವ್ಯಾವ ರೀತಿ ಕಾರ್ಯ ಸಾಧನೆಗಳನ್ನು ಮಾಡಿದಾರ ಕಂಡುಹಿಡಿಯಬೇಕು. ಇದೇ ಭಾರತ ದೇಶದ ರಕ್ಷಣಾ ಇಲಾಖೆಯಲ್ಲಿ ಭಾರತದ ರಾಷ್ಟ್ರಪತಿಯಾದಂಥ ದಿವಂಗತ APJ ಅಬ್ದುಲ್ ಕಲಾಂ ಜೊತೆ ಪಿರಂಗಿಯ ಜೊತೆ ರಕ್ಷಣಾ ಇಲಾಖೆಯಲ್ಲಿ ಖಾತೆಯಲ್ಲಿ ಕೆಲಸ ಮಾಡಿ ದೇಶ ಸೇವೆ ಮಾಡಿ ಇವತ್ತು ಸಾಹಿತ್ಯಿಕ ವಲಯದಲ್ಲಿ ಕರ್ನಾಟಕ ರಾಜ್ಯಕ್ಕೆ ಚಿರಪರಿಚಿತರಾದಂಥ ಇದೇ ಕರ್ನಾಟಕ ರಾಜ್ಯದ ಚಿತ್ರದುರ್ಗದ ಅಬ್ದುಲ್ ಮೊಹಮ್ಮದ್ ಮುನಾಫ್ ಹೆಸರು ಕೇಳಿದ ತಕ್ಷಣ ಇಡೀ ಕರ್ನಾಟಕ ರಾಜ್ಯದ ಸಾಹಿತ್ಯ ವಲಯದಲ್ಲಿ ಬೆಳಕು. ಅಜಾತ ಶತ್ರು, ಸವಿನಯದಿಂದ ಮಾತನಾಡುವಂಥ ವ್ಯಕ್ತಿ ಇವತ್ತು ರಾಜ್ಯ ನೋಡಾಕತೈತಿ. ಇವರು ಅರ್ಜಿ ಅಂತೂ ಯಾರಿಗೂ ಹಾಕುವುದಿಲ್ಲ, ಆದರೆ ಸರ್ಕಾರ ಮಾತ್ರ ನೇರವಾಗಿ ಇವರ ಮನೆಗೆ ಬರುವಂಗೆ ಮಾಡಬೇಕು. ಆ ಕರ್ನಾಟಕ ರಾಜ್ಯದ ರಾಜ್ಯ ಪ್ರಶಸ್ತಿ ಈಗಾಗಲೇ ಕರ್ನಾಟಕ ಸರ್ಕಾರ ಇವರನ್ನು ಪದ್ಮಶ್ರೀಗೆ ಆಯ್ಕೆ ಮಾಡಬೇಕಾಗಿತ್ತು. ಆದರೂ ಸಹಿತ ಇಲ್ಲಿ ಎಲ್ಲ ಇನ್ಫ್ಲೂಯೆನ್ಸ್ ವಸೀಲಿಬಾಜಿ ಏನು ಮಾಡಿದ್ದಾರೆ? ಮೊಹಮ್ಮದ್ ಮುನಾಫ್ ಅನೇಕ ಛಾಯಾಚಿತ್ರಗಳನ್ನ ಹಾಕಾಕತ್ತೀನಿ. ಈ ಮೊಹಮ್ಮದ್ ಮುನಾಫ್ ಕೊಡುಗೆ ಜಾತ್ಯತೀತ ವ್ಯಕ್ತಿ, ಅಜಾತ ಶತ್ರು, ಜಾತಿ ಮತಪಂಥ ಭೇದವಿಲ್ಲದೆ ಅನೇಕ ವೇದಿಕೆಗಳಲ್ಲಿ ನಿರೂಪಕರಾಗಿ ಕರ್ನಾಟಕ ರಾಜ್ಯದ ಹೆಸರಾಂತ ಚಾನಲ್ಗಳಲ್ಲಿ ಇವರ ಸವಿಸ್ತಾರವಾದ ಇಂಟರ್ವ್ಯೂಗಳು ಸಹಿತ ತಾವು ನೋಡಿರಬೇಕು. ಮೊಹಮ್ಮದ್ ಮುನಾಫ್ ಅವ್ರದ್ದು. ಮೊಹಮ್ಮದ್ ಮುನಾಫ್ ಹೃದಯವಂತ ವ್ಯಕ್ತಿ, ಬಹಳ ಸಹನಶೀಲ ವ್ಯಕ್ತಿ. ತನ್ನ ವ್ಯಕ್ತಿತ್ವ ಮತ್ತು ತನ್ನ ಆಯುಷ್ಯವನ್ನು ಈ ದೇಶಕ್ಕಾಗಿ ಕೊಡುಗೆ ಕೊಟ್ಟು ಇವತ್ತು ಬೆಂಗಳೂರಿನಲ್ಲಿ ವಾಸಿಯಾಗಿದ್ದಾರೆ ಮೊಹಮ್ಮದ್ ಮುನಾಫ್ಗೆ ಇವತ್ತು ಯಾವ ಮಂತ್ರಿ ಗೊತ್ತಿಲ್ಲ ಅನ್ನಂಗಿಲ್ಲ, ಯಾರು ಶಾಸಕರು ಗೊತ್ತಿಲ್ಲ ಅನ್ನಂಗಿಲ್ಲ, ಕರೆದ ಮಾತಾಡಿಸ್ತಾರ. ಆದರೆ ಬೇಡುವ ಜನ ಅಲ್ಲ, ಬಂದ ಜನ, ತಂದ ಜನ ಅಲ್ಲ ಮೊಹಮ್ಮದ್ ಮುನಾಫ್ ಅವ್ರ ಜೊತೆ. ಮೊಹಮ್ಮದ್ ಮುನಾಫ್ ಅವರು ದೇಶಕ್ಕೆ ಏನು ಕೊಡುಗೆ ಕೊಟ್ಟಾರ? ಸಾಹಿತ್ಯ ವಲಯದಲ್ಲಿ ಏನು ಕೊಡುಗೆ ಕೊಟ್ಟಾರ? ಪ್ರತಿಯೊಂದು ಸಾಹಿತ್ಯಕ್ಕೆ ಈ ಯೂನಿವರ್ಸಿಟಿಯಲ್ಲಿ ಯಾವುದೇ ಪ್ರಬಂಧ ಮಂಡಿಸಬೇಕಾದರೆ, ಯಾವುದೇ ಸಲಹೆ ಸೂಚನೆ ತೆಗೆದುಕೊಳ್ಳಬೇಕಾದರೆ ಮೊಹಮ್ಮದ್ ಮುನಾಫ್ ಅತಿ ಅವಶ್ಯ. ಇಂಥ ಮೊಹಮ್ಮದ್ ಮುನಾಫ್ ಅವರಿಗೆ ಇದೇ ಶಿವರಾಜ ತಂಗಡಗಿ ಕನ್ನಡ ಸಂಸ್ಕೃತಿ ಇಲಾಖೆ ಮತ್ತು ಮಾನ್ಯ ಮುಖ್ಯಮಂತ್ರಿಯ ಆಜುಬಾಜು ಇರ್ತಿರಲ್ಲ 34 ಮಂತ್ರಿಗಳು, ಈ ವಿಡಿಯೋ ಇವತ್ತು ನೋಡಬೇಕು. ನಿಜವಾದ ವ್ಯಕ್ತಿಗೆ, ನಿಜವಾದ ಅರ್ಹ ವ್ಯಕ್ತಿಗೆ ಈ ಪ್ರಶಸ್ತಿ ನೀಡಲೇಬೇಕು. ನೀಡಲಿಲ್ಲವೆಂದರೆ ಇದು ಪ್ರಶಸ್ತಿಗೆ ಅವಮಾನ ಆಗತೈತಿ. ಕರ್ನಾಟಕದ ಮಹಾಜನತೆ ಮೊಹಮ್ಮದ್ ಮುನಾಫ್ ಮಾಡಿದಂಥ ಕೆಲವು ಛಾಯಾಚಿತ್ರ ಹಾಕಕತ್ತ ನೋಡ್ರಿ. ಇವ್ರ ಇತಿಹಾಸ ತೆಗೀರಿ ಗೂಗಲ್ದಾಗ. ಇಡೀ ಜಗತ್ತಿನಲ್ಲಿ ಎಂಥ ಕಾಶ್ಮೀರದಂಥ ಬರಪು ಬೀಳುವಂಥ ಪರಿಸ್ಥಿತಿ, ರಾಜಸ್ಥಾನದಲ್ಲಿ ರಾಡಾರ್ಗಳನ್ನು ಹಾರಿಸಿದಂಥ ವ್ಯಕ್ತಿ, ಯುದ್ಧಗಳು ಆರಂಭವಾದಾಗ ಮೊಹಮ್ಮದ್ ಮುನಾಫ್ ಟೆಕ್ನಿಕಲ್ ಅಲ್ಲಿ ಎಂತೆಂಥ ಯುದ್ಧ ಯಂತ್ರೋಪಕರಣಗಳಲ್ಲಿ ತಾವೇ ಸಾಥ್ ನೀಡಿ ಇವತ್ತು ಯುದ್ಧದ ನೌಕೆಗಳನ್ನು ಮುಂದೆ ಓಡಿಸಿಕೊಂಡು ಶತ್ರುಗಳನ್ನು ಹಿಮ್ಮೆಟ್ಟಿಸಿದಂಥ ಏಕೈಕ ವ್ಯಕ್ತಿ ಅಂದರೆ ಮೊಹಮ್ಮದ್ ಮುನಾಫ್. ಅವರಿಗೆ ಪ್ರಶಸ್ತಿ ಸಿಗಲೇಬೇಕು. ಶಿವರಾಜ್ ತಂಗಡಗಿ ಶಿಫಾರಸು ಮಾಡಬೇಕು. ಸಿದ್ದರಾಮಯ್ಯ ಅವರ ಕೊರಳಿಗೆ ನವೆಂಬರ್ 1ಕ್ಕೆ ಪ್ರಶಸ್ತಿಯ ಗೌರವ ಇದೆ ವಿಧಾನಸೌಧದಲ್ಲಿ ಕೊಡಬೇಕನ್ನೋದು ಖಡಕ ಜವಾರಿ ಕಾಕನ ಸಂದೇಶ. ಆಯ್ದ ಎಂಥ ವ್ಯಕ್ತಿಗಳ ವ್ಯಕ್ತಿತ್ವವನ್ನು ಎಲ್ಲವನ್ನ ಬಹಿರಂಗವಾಗಿ ಹೇಳಿದ್ದೀನಿ. ಇನ್ನು ನೀವು ಪ್ರಶಸ್ತಿ ನೀಡುವುದೊಂದೇ ಬಾಕಿ. ಪದ್ಮಶ್ರೀ ಕೊಡಬೇಕಾಗಿತ್ತು, ಪದ್ಮಭೂಷಣ ಕೊಡಬೇಕಾಗಿತ್ತು. ರಾಜ್ಯ ಸರ್ಕಾರ ಏನು ಮಲಗೈತಿ? ಸಿದ್ದರಾಮಯ್ಯನವರೇ, ನಿಮಗೆ ಎಂಥವ್ರಿಗೆ ವ್ಯಕ್ತಿತ್ವ ಉಳ್ಳವರಿಗೆ ಪ್ರಶಸ್ತಿ ಕೊಡಲಿಲ್ಲವೆಂದರೆ ಕಳಂಕ ಬರ್ತೈತಿ.
ಸರ್ಕಾರಕ್ಕೆ ಕಪ್ಪು ಚುಕ್ಕೆ ಆಗತೈತಿ. ಮುಂದಿನ ಸಲ ಇಂಥ ಒಳ್ಳೆಯ ಚಿಂತಕರು ಸಂಕೀರ್ಣದಲ್ಲಿ ಸಾಹಿತ್ಯಿಕ ವಲಯದಲ್ಲಿ ತಮ್ಮದೇ ಆದಂಥ ದೇಶಕ್ಕೆ ಸೇವೆ ಸಲ್ಲಿಸಿ ರಿಟೈರ್ಡ್ ಆಗಿ ಮತ್ತೆ ಮುಡಿಪಾದ ಸೇವೆ ಸಮಾಜ ಸೇವೆಗೆ ಇಟ್ಟಾರಂದ್ರೆ ಸುರೇಶ್ ಭೈರತಿಯವರ ಆತ್ಮೀಯ ಮಿತ್ರರೂ ಅದಾರ. ಸುರೇಶ್ ಭೈರತಿಯವರೇ ಈ ವಿಡಿಯೋ ನೋಡಲೇಬೇಕು ತಾವು. ಹಂಗಾದ್ರೆ ಈ ಸಂದೇಶ ಸಾಯಂಕಾಲವರೆಗೆ ಎಲ್ಲೆಲ್ಲಿವರೆಗೆ ಹೋಗ್ತೈತಿ, ಆಯಾ ಮಂತ್ರಿ ಕಡೆ ಹೋಗ್ತೈತಿ. ಅನಿಸಿಕೆಗಳನ್ನ ಹಾಕಿರಿ. ನಂಬರ್ 1 ನ್ಯೂಸ್ ಕನ್ನಡ ಯೂಟ್ಯೂಬ್ದಾಗ ಬಟನ್ ಹೊಡ್ರಿ, ಫಾಲೋ ಮಾಡಿರಿ. ಮತ್ತೊಂದು ಸುದ್ದಿ ಹೋಗಿ ಬರ್ತೀನಿ. ಛಾಯಾಚಿತ್ರ ಭಾವಚಿತ್ರ ಹಾಕಾಕತ್ತೀನಿ. ನಮಸ್ಕಾರ. ಪ್ರಶಂಸಾ ಪುರಸ್ಕಾರವನ್ನು ಪಡೆದಿರುತ್ತಾರೆ. ಗಡಿ ಪ್ರದೇಶಗಳಲ್ಲಿ ರಕ್ಷಣಾ ಸಿಬ್ಬಂದಿಯೊಂದಿಗೆ ಸುಮಾರು 19,000 ಅಡಿ ಎತ್ತರದ ಹಿಮಾಲಯ 0-18 ಡಿಗ್ರಿ ತಮ್ಮ ಜೀವನದ ಹಂಗು ತೊರೆದು ಯೋಧರ ಜೊತೆ ಕಾರ್ಯನಿರ್ವಹಿಸುತ್ತಿರುವುದು ಇವರ ಅತ್ಯುತ್ತಮ ಕಾರ್ಯಕ್ಷಮತೆಗೆ ಸಾಕ್ಷಿಯಾಗಿದೆ. ಸಾಹಿತ್ಯ ರಚನೆ ಮತ್ತು ಕವನ ರಚನೆಯಲ್ಲಿ ಸಾಕಷ್ಟು ಕೆಲಸ ನಿರ್ವಹಿಸುತ್ತಿರುವುದನ್ನು ಗುರುತಿಸಿ ನಾಡಿನ ಹಲವು ಮಾನ್ಯರು ಪ್ರಶಂಸಿಸಿದ್ದಾರೆ. ಇವರ ಸಾಧನೆಯನ್ನು ಗುರುತಿಸಿ ನಗರ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಕಾರ್ಮಿಕ ಕ್ಷೇತ್ರದ ಸಾಧಕ ಪ್ರಶಸ್ತಿ, ಕಾವ್ಯಸಿಂಚನ ಕಲಾ ಕೇಂದ್ರವು ನೀಡುವ ನಾಡಪ್ರಭು ಕೆಂಪೇಗೌಡ ಪ್ರಶಸ್ತಿ, 2015ರಲ್ಲಿ ಅಖಿಲ ಕರ್ನಾಟಕ ಆಟೋರಾಜ ಶಂಕರ್ನಾಗ್ ಅಭಿಮಾನಿಗಳ ಸಂಘದ ಶಂಕರ್ನಾಗ್ ಪ್ರಶಸ್ತಿ, ಬೆಂಗಳೂರು ರತ್ನ ಮಾಸಪತ್ರಿಕೆಯವರಿಂದ ಬೆಂಗಳೂರು ರತ್ನ ಪ್ರಶಸ್ತಿಗಳನ್ನು ನೀಡಿ ಗೌರವಿಸಿದೆ. BML ಬೆಂಗಳೂರು ಸಂಕೀರ್ಣದ ಕನ್ನಡ ಸಂಘವು ದಿನಾಂಕ 26/11/2016 ಶನಿವಾರ ಶ್ರೀ ಜಯಚಾಮರಾಜೇಂದ್ರ ಒಡೆಯರ ಮಂಟಪದಲ್ಲಿ 60ನೇ ಕರ್ನಾಟಕ ರಾಜ್ಯೋತ್ಸವ ಸಮಾರಂಭವನ್ನು ಆಚರಿಸುತ್ತಿದ್ದು, ಬೆಂಗಳೂರು ಸಂಕೀರ್ಣದಲ್ಲಿ ಸಾಮಾಜಿಕ ಕ್ಷೇತ್ರದ ಸೇವೆಯನ್ನು ಗುರುತಿಸಿ ಶ್ರೀ ಮೊಹಮ್ಮದ್ ಮುನಾಫರವನ್ನು ತಮ್ಮೆಲ್ಲರ ಸಮ್ಮುಖದಲ್ಲಿ ಗೌರವಿಸಿ ಸನ್ಮಾನಿಸಲಾಗುತ್ತಿದೆ. ಬನ್ನಿ ನಾವು ನೀವು ಗಂಡಲೆಲ್ಲ ಸೇರಿ ಗೌರವಿಸೋಣ, ಸನ್ಮಾನಿಸೋಣ. ಧನ್ಯವಾದಗಳು. ಈ ಸನ್ಮಾನವನ್ನು ನಮ್ಮ ಸಂಸ್ಥೆ ಅಧ್ಯಕ್ಷರು ಪ್ರಧಾನಿಗಳು ಬರ್ತಾ ಇದ್ದಾರೆ, ಮಾಜಿ ಪ್ರಧಾನಿಗಳು. ಇವು ನಮ್ಮ ಕ್ಷೇತ್ರದಲ್ಲಿ ಕೊಡ್ತಕ್ಕಂಥವು ಅಂತ ಹೇಳಿ ನಾವು ಈ ಸನ್ಮಾನವನ್ನು ನಾವು ನೀಡ್ತಾ ಇದ್ದೀವಿ. ಅವರ ಕಿರು ಪರಿಚಯವನ್ನು ಮಾಡಿದಂತಹ ನರಸಿಂಹರವರಿಗೆ ಧನ್ಯವಾದಗಳು.